ನೋಡ್ತಾನೆ ಒಂದು ವರ್ಷ ಮುಗ್ದೇ ಹೋಯ್ತು. ಆಲ್ರೆಡಿ ಹೊಸ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದೀವಿ ಬರ್ತಕ್ಕಂಥ ದಿನಗಳಲ್ಲಿ. ಈ ರೀತಿಯಾದಂತಹ ಒಂದು ಶುಭ ಗಳಿಗೆಯಲ್ಲಿ ಎಫೆಕ್ಟಿವ್ ಆಗಿ ನಮ್ಮ ಫೈನಾನ್ಸ್ ನ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬಹುದು, ಅಟ್ ದ ಸೇಮ್ ಟೈಮ್ 2024ರಲ್ಲಿ ಫೈನಾನ್ಸ್ ಗೋಲ್ಸ್ ಗಳನ್ನ ಅಚೀವ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಆಕ್ಷನ್ ಪಾಯಿಂಟ್ಸ್ ಗಳೇನೋ, ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮೂಲಕ ಮಾತಾಡಕ್ ಹೋಗ್ತಾ ಇದ್ದೀನಿ. ಸಖತ್ ಇಂಪಾರ್ಟೆಂಟ್ ವಿಡಿಯೋ ಇದು. ಹೊಸ ವರ್ಷಕ್ಕೆ ಹೊಸ ರೀತಿಯಂತ ಹುರುಪಿನ ಜೊತೆಗೆ ಫಿನಾನ್ಷಿಯಲ್ ವಿಷಯದಲ್ಲಿ ಯಾವ ರೀತಿ ಬೆಳಿಬಹುದು ಅನ್ನೋ ವಿಷಯಗಳಿದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಮಗೆ ಗೊತ್ತಿರತಕ್ಕಂತಹ ಗಾದೆ ಮಾತಿದು. ಸೊ ಮೊದಲನೇದಾಗಿ ನಾವು ಸೆಟ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಫೈನಾನ್ಸಿಯಲ್ ಗೋಲ್ಸ್ ಗಳನ್ನ. ಸುಮಾರು ಜನಕ್ಕೆ ಐಡಿಯಾನೇ ಇರಲ್ಲ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಕೊಂಡು. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗ್ತಕ್ಕಂತ ಒಂದು ಪಾಸಿಬಿಲಿಟೀಸ್ ಗಳೇ ಇರಲ್ಲ. ಸ್ಪೆಸಿಫಿಕ್ ಆಗಿ ಸ್ಮಾರ್ಟ್ ಗೋಲ್ಸ್ ಗಳನ್ನ ಸೆಟ್ ಮಾಡ್ತಕ್ಕಂಥದ್ದು ಫಿನಾನ್ಷಿಯಲಿ ಬಹಳನೇ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಫಿನಾನ್ಸ್ ಜರ್ನಿಯಲ್ಲಿ. ಅದರಲ್ಲೇ ಬರ್ತಕ್ಕಂಥದ್ದು ಸ್ಮಾರ್ಟ್ ಗೋಲ್ಸ್ ಅಂತ ಹೇಳ್ತಾರೆ. ನೀವು ಆಲ್ರೆಡಿ ಕೇಳಿರ್ಬೋದು. ಒಂದು ಎಕ್ಸಾಂಪಲ್ಸ್ ಮೂಲಕ ಅಥವಾ ಒಂದು ಉದಾಹರಣೆಗಳ ಮೂಲಕ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಯಾವ ರೀತಿ ಸ್ಮಾರ್ಟ್ ಗೋಲ್ಸ್ ಗಳನ್ನ ಸೆಟ್ ಮಾಡಬಹುದು ಮೊದಲನೇ ಹಂತದಲ್ಲಿ. ಸೊ ಈ ಒಂದು ಪ್ಲಾನಿಂಗಿನ ಮೊದಲನೆಯ ಸ್ಟೆಪ್ ಅಲ್ಲಿ ಬರ್ತಕ್ಕಂಥದ್ದು ಬೀಯಿಂಗ್ ಸ್ಪೆಸಿಫಿಕ್, ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಗುರಿಯನ್ನ ನಾವು ಹೊಂದಿರಬೇಕು. ಸುಮ್ನೆ ರ್ಯಾಂಡಮ್ ಆಗಿ ಥಿಂಕ್ ಮಾಡೋದು ಫಿನಾನ್ಸ್ ಬಗ್ಗೆ, ಇಷ್ಟು ದುಡ್ಡು ಬೇಕು ಅಥವಾ ಅಷ್ಟು ದುಡ್ಡು ನಾನು ಅಲ್ಲಿ ಸ್ಪೆಂಡ್ ಮಾಡಬೇಕು ಆ ರೀತಿಯಾಗಿ ಖರ್ಚು ಮಾಡೋ ಬದಲು ಎಫೆಕ್ಟಿವ್ ಆಗಿ ಸ್ಪೆಸಿಫಿಕ್ ಆಗಿ ಇದೇ ರೀತಿಯಾದಂತಹ ವಿಷಯಕ್ಕೇನೆ ನನ್ಗೆ ದುಡ್ಡು ಬೇಕು ಅಂತಕ್ಕಂಥ ಡಿಸೈಡ್ ಮಾಡೋದೇ ಮೊದಲನೇ ಸ್ಟೆಪ್ ಆಗಿರುತ್ತೆ ಸ್ಮಾರ್ಟ್ ಗೋಲ್ ಅಲ್ಲಿ. ಸೊ ಇಷ್ಟು ಮಾಡಿದ್ರೆ ಸಾಕ, ಎಷ್ಟು ಅಂತ ಮೇಜರ್ ಮಾಡೋದು ಬೇಡವಾ? ಇದನ್ನೇ ಎರಡನೇ ಸ್ಟೆಪ್ ಅಲ್ಲಿ ಬರ್ತಕ್ಕಂಥದ್ದು ಸ್ಮಾರ್ಟ್ ಗೋಲ್ ಅಲ್ಲಿ ಮೇಜರಬಲ್ ಆಗಿರ್ಬೇಕು ನಮ್ಮ ಗೋಲು. ಸುಮ್ನೆ ರ್ಯಾಂಡಮ್ ಆಗಿ ನನಗೆ ಇಷ್ಟು ದುಡ್ಡು ಬೇಕು ಅಂತ ಅನ್ಕೊಳ್ಳೋದೇ ಬೇರೆ, ನನಗೆ 10 ಲಕ್ಷ ಬೇಕಪ್ಪ ಈ ವರ್ಷ ಆದ್ಮೇಲೆ ಅಂತಕ್ಕಂತಹ ಒಂದು ಗೋಲೇನೆ ಬೇರೆ ಆಗುತ್ತೆ. ಯಾವಾಗೆಲ್ಲ ನಾವು ಸ್ಪೆಸಿಫಿಕ್ ಆಗಿ ಈ ತರ ನಂಬರ್ ಮಾಹಿತಿಗಳನ್ನ ನಮ್ಮ ಮೈಂಡಿಗೆ ಕೊಡ್ತೀವೋ ಆ ಗೋಲ್ ಅನ್ನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಆಗುತ್ತೆ. ಸೊ ಬೀಯಿಂಗ್ ಮೇಜರಬಲ್ ಇಸ್ ದ ಸೆಕೆಂಡ್ ಸ್ಟೆಪ್ ಅಂತ ಹೇಳ್ಬೋದು. ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಯ್ತು, ಬಟ್ ಯಾವ ನಂಬರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೋದಾ? ಇಲ್ಲೇ ಬರ್ತಕ್ಕಂತಹ ನೆಕ್ಸ್ಟ್ ಸ್ಟೆಪ್ ಅಟೈನೇಬಲ್ ಆಗಿರ್ಬೇಕು. ಅಂದ್ರೆ ನಾವು ಒಂದು ವಿಷಯನ ಈಗ ಅನ್ಕೊಳ್ತಾ ಇದೀವಿ ಅಂತಂದ್ರೆ ಅದನ್ನ ಅಚೀವ್ ಮಾಡ್ತೀವೋ ಇಲ್ವೋ ಅಂತಕ್ಕಂಥ ಒಂದು ಗ್ಯಾರಂಟಿ ನಮ್ಮಲ್ಲಿ ಇರುತ್ತಲ್ಲ, ಒಂದು ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರತಕ್ಕಂಥ ಗೋಲ್ಸ್ ಗಳನ್ನೇ ಸೆಟ್ ಮಾಡಬೇಕು. ಸಡನ್ ಆಗಿ ಇಲ್ಲಪ್ಪ ಈ ವರ್ಷದಲ್ಲಿ ನಾನು 10 ಕೋಟಿ ಮಾಡ್ಬಿಡ್ತೀನಿ, ಸದ್ಯಕ್ಕೆ ನಾನು ಒಂದು 30,000 ದುಡಿತಾ ಇದ್ದೀನಿ, 10 ಕೋಟಿ ನಾನು ಮಾಡ್ಬಿಡ್ತೀನಿ ಅಂತ ಅನ್ಕೊಳ್ಳೋದು ತಪ್ಪು ಅಂತಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅಟೈನೇಬಲ್ ಆಗಲ್ಲ, ಅದು ಆಕ್ಷನೇಬಲ್ ಆಗಲ್ಲ. ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಮೈಂಡ್ ಗ್ಯಾರಂಟಿ ಇರುತ್ತೋ ಆ ರೀತಿಯಂತ ಸಂದರ್ಭದಲ್ಲಿ ನಾವು ಆ ಒಂದು ವಿಷಯವನ್ನು ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಟೈನೇಬಲ್ ಗೋಲ್ಸ್ ಗಳನ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಈಗ ಒಬ್ಬರಿಗೆ 10 ಲಕ್ಷನೇ ಕಡಿಮೆ ಇರಬಹುದು, ಇನ್ನೊಬ್ಬರಿಗೆ 1 ಕೋಟಿನೇ ಕಡಿಮೆ ಇರಬಹುದು, ಇನ್ನೊಬ್ಬರಿಗೆ 1 ಲಕ್ಷನೇ ಜಾಸ್ತಿ ಇರಬಹುದು. ಆ ರೀತಿಯಂತ ವಿಷಯವನ್ನ ನೀವು ನಿಮ್ಮ ಪರ್ಸನಲ್ ಇವಾಗಿನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನೀವು ಡಿಫೈನ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಬಟ್ ಮೇಕ್ ಶೋರ್ ಅದು ನಿಮ್ಮ ಕೈಯಿಂದ ಆಗುತ್ತೆ ಅಂತಕ್ಕಂತಹ ಗೋಲು ಆಗಿರಬೇಕು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಲೆವೆನ್ಸ್. ಇಷ್ಟೆಲ್ಲಾ ವಿಷಯಗಳು ಆದ್ಮೇಲೆ ಅದು ನನ್ನ ಪ್ರೆಸೆಂಟ್ ಪರಿಸ್ಥಿತಿಗೆ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಕಾಳಜಿ ಇದೆಯಾ, ನಿಜವಾಗ್ಲೂ ಅದರಿಂದ ನನಗೊಂದು ಬೆನಿಫಿಟ್ ಆಗುತ್ತಾ ಅಂತಕ್ಕಂಥದ್ದು ನಾವು ಕೇಳ್ಕೊಳ್ಬೇಕಾಗಿರುತ್ತೆ. ಇದನ್ನೇ ರೆಲೆವೆನ್ಸ್ ಅಂತ ಹೇಳ್ತಾರೆ. ಬರೀ ಗೋಲ್ಸ್ ಗಳನ್ನ ಸೆಟ್ ಮಾಡೋದಲ್ಲ, ಆ ಗೋಲು ನನ್ನ ಒಂದು ಪರಿಸ್ಥಿತಿಗೆ ಅನುಕೂಲವಾಗಿದೆ, ಅಟ್ ದ ಸೇಮ್ ಟೈಮ್ ನನಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆಯಾ ಅಂತ ಕೇಳ್ಕೊಳ್ತಕ್ಕಂಥದ್ದು ಸೂಕ್ತ. ಅವಶ್ಯಕತೆ ಇದೆ ಅಂತಂದ್ರೆ ಡೆಫಿನೆಟ್ಲಿ ಮುಂದೆ ಬರಿಬಹುದು. ಲಾಸ್ಟ್ ಸ್ಟೆಪ್ ಸ್ಮಾರ್ಟ್ ಗೋಲ್ಸ್ ಗಳಲ್ಲಿ ಬರ್ತಕ್ಕಂಥದ್ದು ಟೈಮ್ ಬೌಂಡೆಡ್. ಸುಮ್ನೆ ರ್ಯಾಂಡಮ್ ಆಗಿ ಅನ್ಕೊಂಡ್ಬಿಡೋದು, ಕರೆಕ್ಟ್ ಇಷ್ಟೆಲ್ಲ ಡಿಫೈನ್ ಮಾಡಿದೀವಿ ಕರೆಕ್ಟ್, ಬಟ್ ಲಾಸ್ಟ್ ಅಲ್ಲಿ ಎಷ್ಟು ದಿನದಲ್ಲಿ ಅದನ್ನ ನಾವು ಮುಗಿಸ್ತೀವಿ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಬಿಡಪ್ಪ ಆರಾಮಾಗಿ ನೋಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ಗೆ ನಾವು ಬಂದ್ಬಿಡ್ತೀವಿ. ಇಷ್ಟೇ ಟೈಮ್ ಒಳಗಡೆನೆ ನಾವು ಮಾಡ್ತೀವಿ ಅಂತ ಅಂದಾಗ, ಒಂದು ಟೈಮ್ ಲೈನ್ ಒಳಗಡೆಗೆ ನಾವು ಒಂದು ಕೆಲಸವನ್ನ ಇಟ್ಕೊಂಡಾಗ ಜಾಸ್ತಿ ಪಾಸಿಬಿಲಿಟೀಸ್ ಗಳಿರುತ್ತೆ ನಮಗೆ ಆ ಒಂದು ವಿಷಯವನ್ನ ಅಚೀವ್ ಮಾಡ್ತಕ್ಕಂಥದ್ದು, ಅಥವಾ ಅದ್ರ ರಿಲೇಟೆಡ್ ಸೋಂಬೇರಿಗಳಾಗದೇನೆ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಮೇಕ್ ಶೋರ್ ನಿಮ್ಮ ಗೋಲು ಟೈಮ್ ಬೌಂಡೆಡ್ ಆಗಿರಬೇಕು. ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿ ನೀವು ಸೆಟ್ ಮಾಡಬಹುದು, ಅಥವಾ ಒಬ್ಬ ರಾಜು ಅಂತಕ್ಕಂಥ ಒಂದು ಎಕ್ಸಾಂಪಲ್ ನಲ್ಲಿ ನಾನು ತಗೊಳ್ತಾ ಇದ್ದೀನಿ, ಅವ್ರು ಯಾವ ರೀತಿ ಒಂದು ಸೆಟ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ಅಂತ ನೋಡೋಣ. ರಾಜು ಅವರ ಅಪ್ರೋಚ್ ಪ್ರಕಾರ ನೋಡಿ, 3 ಲಕ್ಷದ ಡೌನ್ ಪೇಮೆಂಟ್ ಅನ್ನ ಅವರು ಓವರ್ ಆಲ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬಿ ಸ್ಪೆಸಿಫಿಕ್ ಒಂದು ಕೆಟಗರಿಲಿ ಅಂತ ನೋಡ್ತೀವಿ ಅಂತಂದ್ರೆ, ಮೆಜರಬಲ್ ಅಂತ ಅಂದ್ರೆ ಮಂತ್ಲಿ ಸೇವಿಂಗ್ಸ್ ಇದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ 8,000 ರೂಪಾಯಿ ಅಷ್ಟು ಪರ್ ಮಂತ್ ಗೆ ನಾವು ಸೇವ್ ಮಾಡ್ತೀವಿ ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಅವರು ಹೊಂದಿದ್ದಾರೆ. ಸೊ ಇದನ್ನ ಅಚೀವ್ ಮಾಡೋದಕ್ಕೆ, ಅಟೈನೇಬಲ್ ಮಾಡ್ಲಿಕ್ಕೆ ಯಾವ್ಯಾವ ರೀತಿಯಂತ ಗೋಲ್ಸ್ ಅನ್ನ ಅವರು ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಎಕ್ಸ್ಪೆನ್ಸಸ್ ಗಳಿರ್ಬೋದು, ಫುಡ್ ಡೆಲಿವರಿಗಳು ಅವರು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಕ್ಯಾಬ್ ರೈಡ್ಸ್ ಗಳು ಸುಮ್ನೆ ಎಲ್ಲರೂ ಹೊರಗಡೆ ಹೋಗ್ತಕ್ಕಂಥದ್ದು, ಇಂಪಲ್ಸಿವ್ ಪರ್ಚೇಸಸ್ ಗಳು ಸುಮ್ನೆ ಪರ್ಚೇಸ್ ಮಾಡ್ತಕ್ಕಂಥ ವಿಷಯಗಳನ್ನ ಕಡಿಮೆ ಮಾಡ್ಕೊಳ್ತಾ ಅಟ್ಲೀಸ್ಟ್ 8,000 ರೂಪಾಯಿ ನಾನು ತಿಂಗಳಿಗೆ ಉಳಿಸ್ತೀನಪ್ಪ ಅಂತಕ್ಕಂತಹ ಒಂದು ಟಾರ್ಗೆಟ್ ಅನ್ನು ಅವರು ಇಲ್ಲಿ ಹೊಂದಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೆಲೆವೆನ್ಸ್ ಬಗ್ಗೆ ನಾನೇನ್ ಹೇಳಿದ್ನೋ, ಅಂದ್ರೆ ಸಂಬಂಧಪಡ್ತಕ್ಕಂಥ ವಿಷಯ ಸ್ವಲ್ಪ ಅದರ ನೆಸೆಸಿಟಿ ನಮ್ಗೆ ಇದೆ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಇವರು ಕಾರ್ಗೋಸ್ಕರ ಡೌನ್ ಪೇಮೆಂಟ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ರೀತಿಯಂತಹ ಸಂದರ್ಭದಲ್ಲಿ ಪರ್ಸನಲ್ ಡ್ರೀಮ್ ಅಲ್ಲದೆ ಹೋದ್ರು ಕೂಡ ಅವರ ಪ್ರಾಕ್ಟಿಕಲ್ ನೀಡ್ಸ್, ಹಾಗೆ ಅವರ ಒಂದು ಫ್ಯಾಮಿಲಿ ಇವಾಗ ಬೆಳೀತಾ ಇದೆ, ಸೊ ಆ ಫ್ಯಾಮಿಲಿನ ಕ್ಯಾರಿ ಮಾಡೋದಕ್ಕೆ ಇರ್ಬೋದು, ಒಂದಲ್ಲ ಒಂದ್ ಕಡೆಯಿಂದ ಅವ್ರು ಓಡಾಡಕ್ಕೆ ಇರ್ಬೋದು, ಅಥವಾ ಅವ್ರ ಆಫೀಸ್ಗೆ ಹೋಗೋದಕ್ಕೆ ಕಂಪಲ್ಸರಿ ಬೇಕೇ ಬೇಕು ಅಂತಕ್ಕಂಥ ಪರಿಸ್ಥಿತಿ ಇದ್ದಲ್ಲಿ
ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಇನ್ನ ಟೈಮ್ ಬೌಂಡ್ ಇಟ್ಕೊಂಡಿದ್ದಾರೆ, ಎಷ್ಟೇ ವರ್ಷದಲ್ಲಿ ನಾನು ಅಚೀವ್ ಮಾಡ್ತೀನಿ ಅಂತ ಹೇಳ್ಕೊಂಡು ರಾಜು ಅವರು 3 ವರ್ಷದಲ್ಲಿ ಈ ಒಂದು ಪೇಮೆಂಟ್ ಗೋಲ್ ಅನ್ನ ಅಚೀವ್ ಮಾಡ್ತೀನಿ ಅಂತಕ್ಕಂತಹ ಒಂದು ಗೋಲ್ ಅನ್ನ ಇಲ್ಲಿ ಹೊಂದಿರ್ತಾರೆ. ಫಿನಾನ್ಸ್ ಅಂತಕ್ಕಂಥದ್ದು ತುಂಬಾ ದೊಡ್ಡ ಸೈನ್ಸ್ ಅಂತ ಹೇಳ್ಕೊಂಡು ನಾವು ಅನ್ಕೊಳ್ತೀವಿ ಸುಮಾರು ಸತಿಯಲ್ಲಿ, ಬಟ್ ಸಣ್ಣ ಸಣ್ಣ ಹೆಜ್ಜೆನ ಹನಿ ಹನಿಗೆ ಊಡಿದ್ರೆ ಹಳ್ಳ ಅಂತಕ್ಕಂಥ ಏನ್ ವಿಷಯ ಬರುತ್ತೋ ಬಹಳ ಮ್ಯಾಟರ್ ಆಗುತ್ತೆ ಅದು ಫಿನಾನ್ಸ್ ವೈಸ್. ಚಿಕ್ಕ ಚಿಕ್ಕ ಹೆಜ್ಜೆನೆ ಇಟ್ಕೊಂಡು ನಾವು ಮುಂದೆ ಬರೆಯಬೇಕಾದ್ರೆ ದಾರಿಯಲ್ಲಿ ಇವತ್ತಲ್ಲ ನಾಳೆ ನೆಕ್ಸ್ಟ್ ಗುರಿನ ತಲುಪ್ತೀವಿ ಅಂತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನ ಎರಡನೇದಾಗಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್, ಸಖತ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನ, ಬಜೆಟ್ ಪ್ಲಾನಿಂಗ್. ಸೊ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಮಗೊಂದು ಹಣ ಬರ್ತಾ ಇದೆ, ಅದು ಬಿಸ್ನೆಸ್ ಇನ್ಕಮ್ ಇರ್ಬೋದು ಅಥವಾ ನಮ್ಮ ಸ್ಯಾಲರಿ ಇನ್ಕಮ್ ಇರ್ಬೋದು, ಅದನ್ನ ಪ್ರಾಪರ್ ಆಗಿ ನಾವು ಮ್ಯಾನೇಜ್ ಮಾಡ್ಲಿಲ್ಲ, ನಿರ್ವಹಿಸಲಿಲ್ಲ ಅಂತಂದ್ರೆ ನಮ್ಮ ಹತ್ರ ಹಣ ಉಳಿತಕ್ಕಂಥ ಪಾಸಿಬಿಲಿಟೀಸ್ ಗಳೇ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸಿಂಪಲ್ ಥಂಬ್ ರೂಲ್ ಇದೆ ಇದರಲ್ಲಿ, 50-30-20 ಅಂತ ಹೇಳ್ಕೊಂಡು ಇದೇ ತರನೇ ಇರ್ಬೇಕಂತೇನಿಲ್ಲ ರೇಷಿಯೋ. ನಿಮ್ಮ ಒಂದು ವೈಯಕ್ತಿಕ ಅನುಗುಣಕ್ಕೆ ನೀವು ಸೆಟ್ ಮಾಡ್ಕೊಳ್ಬಹುದು ಈ ಒಂದು ನಂಬರ್ನ, ಬಟ್ ಬೇಸಿಕ್ ರೂಲ್ ಆಗಿ ಹೇಳ್ತಾರೆ 50% ನಷ್ಟು ನಿಮ್ಮ ನೆಸೆಸಿಟೀಸ್ ಗಳಿಗೆ. ಇವಾಗ ಸದ್ಯಕ್ಕೆ ಮನೆ ರೆಂಟ್ ಕಟ್ಟೋದಿರ್ಬೋದು ಅಥವಾ ಬಿಲ್ಸ್ ಗಳು ಕಟ್ಟೋದಿರ್ಬೋದು, ಮೆಡಿಕಲ್ ಬಿಲ್ಸ್ ಗಳಿರ್ಬೋದು, ಎನಿಥಿಂಗ್ ಅದಿಲ್ಲ ಅಂತಂದ್ರೆ ಆಗಲ್ಲಪ್ಪ ಅಂತಕ್ಕಂಥ ಖರ್ಚು ವೆಚ್ಚಗಳೇನಿರುತ್ತೋ ಅದಕ್ಕೆ 50% ನಷ್ಟು ಹಣವನ್ನ ನಾವು ಖರ್ಚು ಮಾಡಬೇಕು. ಇನ್ನು ಮಿಕ್ಕಿರ್ತಕ್ಕಂಥ 30% ನಷ್ಟು ನೀವು ಸೇವಿಂಗ್ ಮಾಡಿ ಇಟ್ಕೊಳ್ಬಹುದು ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ. ಸುಮ್ನೆ ಈಗ ದುಡಿತಾ ಇದೀವಿ ಹಂಗೆ ಕೂಡಿಟ್ಕೊಳ್ಳೋದಲ್ಲ, ಅದನ್ನ ಒಂದ್ ಕಡೆಗೆ ಲೈಫ್ ಅನ್ನ ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಸಪರೇಟ್ ಆಗಿ ಎತ್ತಿಟ್ಕೊಳ್ತಕ್ಕಂಥದ್ದು. ಈಗ ಕಾರ್ ಪರ್ಚೇಸ್ ಮಾಡಬೇಕು, ಅದಕ್ಕೋಸ್ಕರ ನೀವು ಒಂದು EMI ಅಮೌಂಟ್ ಆಗಿ ಸಪರೇಟ್ ಆಗಿ ಎತ್ತಿಟ್ಕೊಳ್ಬಹುದು. ಅದನ್ನ ಒಂದು ಲಂಸಮ್ ಆದ್ಮೇಲೆ, ಒಂದು ಲಾರ್ಜ್ ಅಮೌಂಟ್ ಆದ್ಮೇಲೆ ಕಾರ್ನ ಪರ್ಚೇಸ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 20% ನಷ್ಟು, ಮಿನಿಮಮ್ 20% ನಷ್ಟು ಹಣವನ್ನ ನಾವು ಹೂಡಿಕೆ ಮಾಡ್ತಕ್ಕಂಥದ್ದನ್ನ ಇವತ್ತಿನ ಮಟ್ಟಿಗೆ ಕಲಿಯಬೇಕಾಗಿದೆ. ಅದು ಬರೀ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇವತ್ತಿನ ಕಾಲಕ್ಕೆ ಬೇರೆ ಬೇರೆ ರೀತಿಯಂತ ಆಪ್ಷನ್ಸ್ ಗಳಿದೆ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ನೀವು ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಸುಮಾರು ದಾರಿಗಳು ನಮ್ಮ ಎದುರುಗಡೆಗಿದೆ ಇವತ್ತಿನ ಕಾಲಕ್ಕೆ. ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಈ 20% ನಷ್ಟು. ಸ್ಪೆಸಿಫಿಕಲಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಏಜ್ ಆದ್ಮೇಲೆ, ಒಂದು ಸರ್ಟನ್ ಏಜ್ ಆದ್ಮೇಲೆ ನಮ್ಮ ಹತ್ರ ಎನರ್ಜಿನೂ ಇರಲ್ಲ, ಜಾಬ್ ಇರಲ್ಲ. ಆ ರೀತಿ ಅಂತ ಸಂದರ್ಭದಲ್ಲಿ ಫೈನಾನ್ಸ್ ವೈಸ್ ನಾವು ಸ್ಟ್ರಗಲ್ ಪಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೂಡಿಸ್ತಕ್ಕಂಥ ಹಣ ಇದಾಗಿರುತ್ತೆ. ಇದರಲ್ಲೂ ಕೂಡ ರಾಜು ಅವರದ ಎಕ್ಸಾಂಪಲ್ ತಗೊಳ್ಳೋಣ. 40,000 ರೂಪಾಯಿ ಅಷ್ಟು ಅಮೌಂಟ್ ಅವ್ರಿಗೆ ಬರ್ತಾ ಇದೆ ಅಂತಂದ್ರೆ ಈ ರೀತಿ ಅಂತ ಸಂದರ್ಭದಲ್ಲಿ 20,000 ರೂಪಾಯಿ ಅಷ್ಟು ಅವರು ನೀಡ್ಸ್ಗೋಸ್ಕರ, ಅವಶ್ಯಕತೆಗಳಿಗೋಸ್ಕರ ಎತ್ತಿಡ್ತಾ ಇದ್ದಾರೆ. 12,000 ವಾಂಟ್ಸ್ಗೆ, ಮಿನಿಮಮ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅವರು 8,000 ರೂಪಾಯಿ ಅಷ್ಟು ಎವ್ರಿ ಮಂತ್ ಮಾಡ್ತಾ ಇದ್ದಾರೆ. ಅಂಡ್ ಥರ್ಡ್ ಸ್ಟೆಪ್ ಬರ್ತಕ್ಕಂಥದ್ದು ಇನ್ಶೂರೆನ್ಸ್ ಗಳನ್ನ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದು ಸುಮಾರು ಕಡೆಗೆ ನಾನು ಒತ್ತು ಕೊಟ್ಟು ಹೇಳಿರ್ತೀನಿ. ಏನಪ್ಪಾ ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಅನಿಶ್ಚಿತೆ ಜೊತೆಗೆ ನಾವು ಇವತ್ತಿನ ಕಾಲಕ್ಕೆ ಬದುಕ್ತಾ ಇದೀವಿ. ಸೊ ಏನ್ ಬೇಕಾದ್ರೂ ಆಗ್ಬೋದು ಯಾವುದೇ ಒಂದು ಸಂದರ್ಭದಲ್ಲಿ, ಅದು ಹೆಲ್ತ್ ವೈಸ್ ಇರ್ಬೋದು ಅಥವಾ ಇನ್ನೊಂದು ಕಡೆಯಿಂದ ಮೇಜರ್ ಪ್ರಾಬ್ಲಮ್ಸ್ ಗಳೇ ಆಗ್ಬೋದು ಬಿಕಾಸ್ ಆಫ್ ಸಮ್ ರೀಸನ್. ಸೊ ಆ ರೀತಿಯಂತ ಸಂದರ್ಭದಲ್ಲಿ 2 ರೀತಿಯಾದಂತಹ ಇನ್ಶೂರೆನ್ಸ್ ಗಳು ಬರುತ್ತೆ. ಈ ಇನ್ಶೂರೆನ್ಸ್ ಗಳನ್ನ ಹೊಂದತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಇವನ್ ಕಡಿಮೆ ಪ್ರೀಮಿಯಮ್ಸ್ ಗಳಿಗೆ 500 ರೂಪಾಯಿ, 1,000 ರೂಪಾಯಿಗೂ ಕೂಡ 1 ಕೋಟಿ ರೂಪಾಯಿ ಅಷ್ಟು ಸಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಗಳು ಇದೆ. 2 ರೀತಿಯಾದಂತಹ ಇನ್ಶೂರೆನ್ಸ್ ಗಳು ಬರುತ್ತೆ. ಒಂದು ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಜೀವನಕ್ಕೋಸ್ಕರನೇ ಮಾಡಿಸ್ತಕ್ಕಂತಹ ಇನ್ಶೂರೆನ್ಸ್. ಇನ್ನೊಂದು ಕಡೆಯಿಂದ ಬರ್ತಕ್ಕಂಥದ್ದು ಮೆಡಿಕಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದು ಹೆಲ್ತ್ ಇನ್ಶೂರೆನ್ಸ್. ಈ ರೀತಿಯಾದಂತಹ ಸಂದರ್ಭದಲ್ಲಿ ಒಂದು ನಿಮಗೇನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಆ ರೀತಿಯಂತ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಗೆ ಆ ಹಣ ಬಂದು ತಲುಪುತ್ತೆ. ಸಪೋಸ್ ನೀವು ಒಂದು 50 ಲಕ್ಷ ಇನ್ಶೂರೆನ್ಸ್ ಮಾಡಿಸಿದೀರಾ ಅಂತ ಅನ್ಕೊಳ್ಳೋಣ. ಏನಾದ್ರೂ ನಿಮ್ಗೆ ಆಗಬಾರ್ದು, ಬಟ್ ಆಯ್ತು ಅಂತಂದ್ರೆ ಆ ರೀತಿಯಂತ ಸಂದರ್ಭದಲ್ಲಿ ನೀವು ಯಾರಿಗೆ ಇನ್ಶೂರೆನ್ಸ್ ಮಾಡಿರ್ತಾರೋ ಅವ್ರಿಗೆ ಆ ಒಂದು ಇನ್ಶೂರೆನ್ಸ್ ಹಣ ತಲುಪುತ್ತೆ. ಇನ್ನೊಂದು ಕಡೆಯಿಂದ ಹೆಲ್ತ್ ಇನ್ಶೂರೆನ್ಸ್ ಬಂದು ಹೆಸರಲ್ಲೇ ಇದೆ, ಬೇಸಿಕಲಿ ಏನಾದ್ರು ಮೆಡಿಕಲ್ ಎಮರ್ಜೆನ್ಸೀಸ್ ಗಳು ಬಂತಪ್ಪ ಆ ರೀತಿಯಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸ್ವಲ್ಪ ಅಮೌಂಟ್ ನಮ್ಮ ಹತ್ರ ಇರ್ಬೋದು, ಬಟ್ ಮೇಜರ್ ಅಮೌಂಟ್ಸ್ ಗಳೆಲ್ಲ ಬಂದಾಗ ಬಹಳ ಕಷ್ಟ ಪಡ್ತಕ್ಕಂಥ ಪರಿಸ್ಥಿತಿಗೆ ನಾವು ತಲುಪಿಡ್ತೀವಿ. ಆ ರೀತಿಯಂತ ಸಂದರ್ಭದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಸಹಾಯಕ್ಕೆ ಬರುತ್ತೆ. ಸೊ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎರಡನ್ನೂ ಹೊಂದತಕ್ಕಂಥದ್ದು. ಇನ್ ಕೇಸ್ ನೀವು ಹೊಂದಿಲ್ಲ ಅಂತಂದ್ರೆ 2024ರಿಂದಾನೇ ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನಿಮ್ಮ ಏಜ್ ಚಿಕ್ಕದಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಸಿ ನಿಮ್ಮ ಇನ್ಶೂರೆನ್ಸ್ ಅನ್ನ. ಬಿಕಾಸ್ ಮೆಡಿಕಲ್ ಇನ್ಶೂರೆನ್ಸ್ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ 1 ವರ್ಷ 2 ವರ್ಷ ವೇಟ್ ಮಾಡ್ತಾರೆ ಅವರು ಸರ್ಟನ್ ಇಲ್ನೆಸ್ ಗಳನ್ನ, ಸರ್ಟನ್ ಮೇಜರ್ ಇಶ್ಯೂಸ್ ಗಳನ್ನ ಕವರೇಜ್ ಪಡ್ಕೊಳ್ಳಿಕ್ಕೆ. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಬೇಗನೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಪ್ರೀಮಿಯಮ್ ನಿಮ್ಗೆ ಕಡಿಮೆ ಸಿಗುತ್ತೆ. ಏಜಿನ ಅಭಾವ ನಿಮ್ಗಿರಲ್ಲ, ಎನರ್ಜಿ ನಿಮ್ಗೆ ಜಾಸ್ತಿ ಇರುತ್ತೆ ಅನ್ನೋ ಒಂದು ಉದ್ದೇಶವಾಗಿ ನಿಮಗೆ ಕಡಿಮೆ ಇನ್ಶೂರೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನೀಸ್ ಗಳು. ಇನ್ನೊಂದು, ನೀವು ಅರ್ಲಿ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ನಿಮಗೆ ಬೆನಿಫಿಟ್ಸ್ ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಲಕಾಲಕ್ಕೆ. ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ 2 ಇನ್ಶೂರೆನ್ಸ್ ಗಳನ್ನ ಹೊಂದತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫೈನಾನ್ಸ್ ಜರ್ನಿಯಲ್ಲಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಪ್ಲಾನಿಂಗ್ ಇನ್ವೆಸ್ಟ್ಮೆಂಟ್ ಗಳಿಗೋಸ್ಕರ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ನಾವು ಮಾತಾಡಿದ್ದು ಹಣವನ್ನು ಉಳಿಸ್ಲಿಕ್ಕೆ, ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳಿಗೆ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ವಿ. ಬಟ್ ಇವಾಗ ಮಾತಾಡ್ತಾ ಇರತಕ್ಕಂಥದ್ದು ಹಣವನ್ನ ಬೆಳೆಸೋದಕ್ಕೆ. ಬಿಕಾಸ್ ನೀವು ಬೆಳೆಸಲಿಲ್ಲ, ಹಂಗೆ ಕೂರ್ಸಿದಿರಾ ಅದನ್ನ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮ ಹಣ ಕರಗ್ತಾ ಇರುತ್ತೆ ಎವ್ರಿ ಡೇ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಿಮಗೆ ಒಂದು 5 ವರ್ಷ 10 ವರ್ಷದ ಹಿಂದೆ 1 kg ರೈಸ್ಗೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ರಿ, ಇವತ್ತೆಷ್ಟು ಕೊಡ್ತಾ ಇದ್ರಿ ಅಂತ ನೀವೇ ಗಮನಿಸಿ. ದೈನಂದಿನವಾಗಿ ಉಪಯೋಗಿಸ್ತಾ ಇರತಕ್ಕಂತಹ ವಸ್ತುಗಳ ಬೆಲೆಗಳು ಏನ್ ಜಾಸ್ತಿ ಆಗ್ತಾ ಇರುತ್ತೋ ಇದಕ್ಕೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ನಾವು ಕರಿತೀವಿ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮ ಹಣದ ವ್ಯಾಲ್ಯೂವನ್ನ ಕಡಿಮೆ ಮಾಡ್ತಾ ಇರುತ್ತೆ ಪ್ರತಿನಿತ್ಯ. ಇದರಿಂದ ನಾವು ಕಾಪಾಡ್ಕೊಳ್ಬೇಕು ನಮ್ಮನ್ನ ನಾವು, ಅಥವಾ ನಮ್ಮ ಹಣವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಬೆಳೆಸೋದು ಬೇಡ,
ಉಳಿಸ್ಕೊಳ್ಬೇಕು ಅಂತಂದ್ರೂ ಕೂಡ ಇವತ್ತಿನ ಕಾಲಕ್ಕೆ ಹಣವನ್ನ ಹೂಡಿಕೆ ಮಾಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು. ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಇವತ್ತಿನ ಕಾಲಕ್ಕೆ REITs ಅಂತ ಬರುತ್ತೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು. ಇವನ್ 500-600 ರೂಪಾಯಿ ಇದ್ರೂ ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳನ್ನ ತಂದು ಕೊಡುತ್ತೆ. ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಗೋಲ್ಡ್ ಅಲ್ಲೂ ಕೂಡ ಜಾಸ್ತಿ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಗೋಲ್ಡ್ ಬೀಸ್ ಅಥವಾ ಗೋಲ್ಡ್ ETFs ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಕಾಲಕ್ಕಿದೆ. ಮ್ಯೂಚುವಲ್ ಫಂಡ್ಸ್ ಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಿರುತ್ತೆ. ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ಗಳನ್ನ ನಾವು ಆಲ್ರೆಡಿ ಮಾತಾಡಿದೀವಿ, ಒಂದ್ಸತಿ ವಾಚ್ ಲಿಸ್ಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಬಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಮಿನಿಮಮ್ 15-20% ಹಣವನ್ನ ನಮ್ಮ ಫೈನಾನ್ಸ್ ಭದ್ರತೆಗೆ, ಭವಿಷ್ಯದ ಒಂದು ಭದ್ರತೆಗೆ ನಾವು ಇವತ್ತಿನ ಕಾಲಕ್ಕೆ ಪ್ಲಾನಿಂಗ್ ಮಾಡ್ಕೊಂಡು ಎತ್ತಿಡ್ತಕ್ಕಂಥದ್ದು ತುಂಬಾನೇ ಮುಖ್ಯ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು, ನಾವು ಬೇಡ ಅಂತಂದ್ರೂ ಕೂಡ ನಮ್ಮ ಅಕೌಂಟ್ ಇಂದ ದುಡ್ಡು ಖಾಲಿ ಆಗ್ತಾ ಇರುತ್ತೆ. ಇದೆ ಟ್ಯಾಕ್ಸ್ ಅಂತ ಹೇಳ್ಬೋದು. ಟ್ಯಾಕ್ಸ್ ಅನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಸುಮಾರು ದಾರಿಗಳು ಇವತ್ತಿನ ಮಟ್ಟಿಗೆ ನಮ್ಮ ಎದುರುಗಡೆಗಿರುತ್ತೆ. ಸರ್ಟನ್ ಸೆಕ್ಷನ್ಸ್ ಗಳ ಅಂಡರ್ ಅಲ್ಲಿ ನಾವು ಹಣವನ್ನ ಉಳಿಸ್ಕೊಳ್ಬಹುದು ಟ್ಯಾಕ್ಸ್ ಅನ್ನ ಕಟ್ಟತಕ್ಕಂಥ ಸಂದರ್ಭದಲ್ಲಿ. ಇದನ್ನು ಕೂಡ ವರ್ಷದ ಮುಂಚೆನೆ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಇದರಲ್ಲೂ ಕೂಡ ಜಾಸ್ತಿ ಹಣವನ್ನು ಉಳಿಸ್ತಕ್ಕಂಥ ಒಂದು ಅವಕಾಶಗಳು ಇರುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ATC ಸೆಕ್ಷನ್ ಅಂತ ಹೇಳ್ತಾರೆ. ಅರೌಂಡ್ 1.5 ಲಕ್ಷದಷ್ಟು ಅಮೌಂಟ್ ಅನ್ನ ಆಸ್ ಅ ರಿಡಂಪ್ಷನ್ ಆಗಿ ನೀವು ಇಲ್ಲಿ ತೋರಿಸಬಹುದು. ಇನ್ ಕೇಸ್ ATC ಅಂಡರ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಿದೀರಾ ಅಂತಂದ್ರೆ ನೀವು ಅಲ್ಲಿ ತೋರಿಸಿದ್ರೆ ಆ ಹಣವನ್ನ ನಿಮ್ಮ ಟ್ಯಾಕ್ಸ್ ಏನ್ ಕಟ್ ಆಗುತ್ತೋ ಆ ಒಂದು ಟ್ಯಾಕ್ಸಬಲ್ ಅಮೌಂಟ್ ಇಂದ ಕಡಿಮೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ EPF ಇರಬಹುದು, ಅಥವಾ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು. ಈ ರೀತಿಯಾದಂತಹ, ಹಾಗೆ ಹೋಮ್ ಲೋನ್ ಪ್ರಿನ್ಸಿಪಲ್ ರೀಪೇಮೆಂಟ್ ಇದ್ರೂ ಕೂಡ ಇದರಲ್ಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ವಿಷಯ ಅಪ್ಲಿಕೇಬಲ್ ಆಗುತ್ತೆ. 1.5 ಲಕ್ಷದವರೆಗೂ ನಿಮಗೆ ಚಾನ್ಸಸ್ ಇರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು 80D ಸೆಕ್ಷನ್ ಅಲ್ಲಿ ಬರ್ತಕ್ಕಂಥದ್ದು ಹೆಲ್ತ್ ಇನ್ಶೂರೆನ್ಸ್. ನೀವು ಪ್ರೀಮಿಯಂ ಕಟ್ತಿದ್ದೀರಾ ಅಂತಂದ್ರೆ ಇದು ಕೂಡ ಒನ್ ಆಫ್ ದ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಟ್ಯಾಕ್ಸಿನ ಅಮೌಂಟ್ ಅಲ್ಲೂ ಕೂಡ ನಿಮಗೆ ಸರ್ಟನ್ ಅಮೌಂಟ್ ಕಡಿಮೆ ಆಗುತ್ತೆ. ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಒಬ್ಬ ಮೆಂಬರ್ಗೂ ಕೂಡ ನೀವು ಎಷ್ಟು ಕಟ್ಟಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೆಲ್ಲ ಅಮೌಂಟ್ ಗಳು ಬರುತ್ತೆ ಅಂತಕ್ಕಂಥ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ, ನೋಡ್ತಾ ಇರಬಹುದು ನೀವು. ಇಂಡಿವಿಜುವಲ್ ಕವರ್ಡ್ ಅಲ್ಲಿ ಸೆಲ್ಫ್ ಅಂಡ್ ಫ್ಯಾಮಿಲಿ ಕವರ್ ಮಾಡಿದ್ರೆ ಬಿಲೋ 60 ವರ್ಷದ ಕೆಳಗಡೆ ನೀವು ಇದ್ದೀರಾ ಅಂತಂದ್ರೆ 25,000 ಕೂಡ ಡಿಡಕ್ಷನ್ ನೀವು ತೋರಿಸಬಹುದಾಗಿರುತ್ತೆ. ಸೆಲ್ಫ್ ಅಂಡ್ ಫ್ಯಾಮಿಲಿ ಪೇರೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಅಂತಂದ್ರೆ ಆಲ್ ಆಫ್ ದಮ್ ಎಲ್ಲರೂ ಕೂಡ 60 ವರ್ಷದ ಒಳಗಡೆ ಇರಬೇಕು. ಆ ರೀತಿ ಅಂತ ಸಂದರ್ಭದಲ್ಲಿ ಓವರ್ ಆಲ್ ಡಿಡಕ್ಷನ್ ಫಾರ್ ಪೇರೆಂಟ್ಸ್, ಹಾಗೆ ಹೆಲ್ತ್ ಚೆಕ್ಅಪ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಮೌಂಟ್ ಇರಬಹುದು. ಮ್ಯಾಕ್ಸಿಮಮ್ ಡಿಡಕ್ಷನ್ ಇದೆಯೋ 50,000 ಡಿಡಕ್ಷನ್ ತೋರಿಸಬಹುದಾಗಿರುತ್ತೆ ನೀವು ಇದರಲ್ಲಿ. ಹಾಗೆ ನಿಮ್ಮ ಪೇರೆಂಟ್ಸ್ ಗಳು ಫ್ಯಾಮಿಲಿ ಕಂಪ್ಲೀಟ್ ಆಗಿ ನೀವು ಇನ್ಕ್ಲೂಡ್ ಮಾಡಿ ತೋರಿಸ್ತೀರಾ ಅಂತಂದ್ರೆ ಅಪ್ ಟು 1 ಲಕ್ಷದವರೆಗೂ ಕೂಡ ಡಿಡಕ್ಷನ್ ಅನ್ನ ತೋರಿಸಬಹುದಾದಂತಹ ಪಾಸಿಬಿಲಿಟೀಸ್ ಈ ಸೆಕ್ಷನ್ ಅಲ್ಲಿ ಇರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ATC CD ಅಂತ ಹೇಳ್ಕೊಂಡು ಬರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ATC ಜೊತೆಗೇನೆ ಇನ್ಕ್ಲೂಡ್ ಆಗಿ ಬರ್ತಕ್ಕಂಥ ಸಪರೇಟ್ ಪ್ಲಾನ್ಸ್ ಗಳಿದೆ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ATCCD 1 ಅಂತ ಹೇಳ್ಕೊಂಡು, ಇದರಲ್ಲಿ 10% ಆಫ್ ಯುವರ್ ಬೇಸಿಕ್ ಸ್ಯಾಲರಿನ ಡಿಡಕ್ಷನ್ ಆಗಿ ನೀವು ತೋರಿಸಬಹುದು. 1.5 ಲಕ್ಷದವರೆಗೂ ಕೂಡ ನಿಮಗೆ ಕ್ಯಾಪ್ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ATC ಇನ್ಕ್ಲೂಸಿವ್ ಆಗಿರುತ್ತೆ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ATCCD 1B ಅಂತ ಹೇಳ್ಕೊಂಡು ಬರುತ್ತೆ. ಇದರಲ್ಲಿ ಅಡಿಷನಲ್ ಆಗಿ 50,000 ಅಮೌಂಟ್ ಅನ್ನ ಡಿಡಕ್ಷನ್ ಆಗಿ ತೋರಿಸಬಹುದಾಗಿರುತ್ತೆ. ಇನ್ ಕೇಸ್ ನಿಮ್ಮಿಂದ ಸೆಲ್ಫ್ ಆಗಿ ನೀವು PF ಅನ್ನ ಕಟ್ತಾ ಇದ್ದೀರಾ ಅಂತಕ್ಕಂತಹ ಸಂದರ್ಭದಲ್ಲಿ ಎಂಪ್ಲಾಯರ್ ಜೊತೆಗೇನೆ ನೀವು ಸೆಲ್ಫ್ ಆಗಿ ಅಡಿಷನಲ್ ಅಮೌಂಟ್ ಅನ್ನ ಕಟ್ತಾ ಇದ್ರೆ ಈ ಒಂದು ಡಿಡಕ್ಷನ್ ನ ತೋರಿಸಬಹುದಾಗಿರುತ್ತೆ. ಇನ್ನ ATCCD 2 ಅಂತಕ್ಕಂಥದ್ದು ಬರುತ್ತೆ. ಇದರಲ್ಲಿ ನೀವು 10% ನಿಮ್ಮ ಸ್ಯಾಲರಿ ಅಮೌಂಟ್ ಅನ್ನ ತೋರಿಸಬಹುದಾಗಿರುತ್ತೆ. ಸಪೋಸ್ ನೀವು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ 14% ಅಮೌಂಟ್ ಅನ್ನ ಟ್ಯಾಕ್ಸ್ ಡಿಡಕ್ಷನ್ ಅಲ್ಲಿ ತೋರಿಸಬಹುದಾಗಿರುತ್ತೆ. ಟೈಮ್ ಅನ್ನೋದು ಹೋಗ್ತಾನೆ ಇರುತ್ತೆ, ನಾವು ಬೇಕು ಬೇಡ ಅಂತಂದ್ರೂ ಅದನ್ನ ನಿಲ್ಸಕ್ಕಾಗಲ್ಲ. ಬಟ್ ಟೈಮಿನ ಜೊತೆಗೆ ನಮ್ಮ ಎನರ್ಜಿ, ಹೆಲ್ತ್, ಹಾಗೆ ನಮ್ಮ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಒಂದು ವಿಷಯಗಳನ್ನ ಗಮನಕ್ಕಿಟ್ಕೊಂಡು ಎಫೆಕ್ಟಿವ್ ಆಗಿ ನಮ್ಮ ಹಣವನ್ನ ಮ್ಯಾನೇಜ್ ಮಾಡ್ತಾ ನೆಕ್ಸ್ಟ್ ಲೆವೆಲ್ಗೆ ಪ್ಲಾನ್ ಮಾಡ್ಕೊಂಡ್ರೆ ಓವರ್ ಆಲ್ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ ಪ್ಲಾನ್ ಮಾಡ್ಕೊಳ್ಳೋದ ಇವತ್ತಿಂದಾನೆ ಸ್ಮಾಲ್ ಹೆಜ್ಜೆಗಳನ್ನ ಇಡ್ತಾ ಚಿಕ್ಕ ಹಣವನ್ನ ಸಮಯ ಮಾಡ್ಕೊಂಡು ಹೋದ್ರೆ ನಾವು ಒಂದಲ್ಲ ಒಂದು ಕಾಲಕ್ಕೆ ಡೆಫಿನೆಟ್ಲಿ ಒಂದು ಲಂಸಮ್ ಅಮೌಂಟ್ ಅನ್ನ, ದೊಡ್ಡ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಎಸ್ಪೆಷಲಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. 2024ಕ್ಕೆ ನಾವು ಹೆಜ್ಜೆ ಇಡ್ತಾ ಇದೀವಿ, ಹುರುಪಿಂದ ಹೆಜ್ಜೆ ಇಡೋಣ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ವಿಷಯಗಳನ್ನ, ಫೈನಾನ್ಸ್ ವಿಷಯಗಳನ್ನ ಗಮನಕ್ಕಿಟ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ನಾವು ಮೂವ್ ಆಗ್ತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ವರ್ಷಗಳು ಏನಾಗಿದೆಯೋ ಗೊತ್ತಿಲ್ಲ, ಬಟ್ 2024ನ್ನ ನಾವು ಇವತ್ತಿಂದನೇ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳೋದೇ ಆದ್ರೆ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಅವಕಾಶಗಳಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ಸ್ಟುಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.